ಭಾಳಷ್ಟು ಜನ ತಾಯಂದಿರು ನೀವೆಲ್ಲರೂ ನಿಮ್ಮ ಮಕ್ಳಿಗೆ ಹೆಂಗೆ ಬೆಳಿಬೇಕು ಅಂತ ಹೇಳಿದ್ರೆ ಅವ್ರು ಎದುರಾಗದಾರ ಅದರ ಬೆಳೆಯಾಕೆ ಬಿಡ್ರಿ. ಇವ್ರಿಗೆ ನೋಡ್ರಿ ವಿಡಿಯೋಗ್ರಫಿ ಒಳಗೆ ಇಂಟ್ರೆಸ್ಟ್ ಅದ, ರೊಕ್ಕ ಸಿಗ್ತದೆ ಗೊತ್ತಿಲ್ಲ, ಅದು ಅವ್ರಿಗೆ ಖುಷಿ ಕೊಡ್ತದ, ಆ ಕೆಲಸ ಅವ್ರು ಮಾಡ್ಬೇಕು. ಇವ್ರಿಗೆ ಸೌಂಡ್ ಒಳಗೆ ಇಂಟ್ರೆಸ್ಟ್ ಅದ, ಅವ್ರು ಆ ಕೆಲಸ ಮಾಡ್ಬೇಕು. ಈಗ ಹಾಡೋದ್ರೊಳಗೆ ಇಂಟ್ರೆಸ್ಟ್ ಅದ, ಹಂಗೆ ಕೆಲವು ಹುಡುಗರಿಗೆ ಡ್ರೈವಿಂಗ್ ಮಾಡೋದ್ರಂಗೆ ಡ್ರೈವರ್ ಆಗಕ್ಕೆ ಬಿಟ್ಬಿಡ್ರಿ. ಕೆಲವು ಹುಡುಗರಿಗೆ ಹೊಲಕ್ಕೆ ಹೋಗ್ಬೇಕಂತ ಆಸೆ ಇರ್ತದ, ಅದನ್ನ ಕರ್ಕೊಂಬಂದು 90% ಮಾಡಂದ್ರೆ ಈ ಜಗತ್ತೊಳಗೆ 5G 10G 100G ಮೊಬೈಲ್ ಬರ್ಬೋದು. ಬಟ್ ಜಗತ್ತಿಗೆ ಗಂಜಿ ಕೊಡೋದು ರೈತ ಮಾತ್ರ. ರೈತನ ಬಿಟ್ಟು ಯಾರು ಗಂಜಿ ಕೊಡಕ್ಕೆ ಸಾಧ್ಯನೇ ಇಲ್ಲ. ಒಂದ್ಸಲ ಜೋರ ಚಪ್ಪಾಳೆ ಬರಲ್ಲ ರೈತರಿಗೆ. ಯಾಕೆ ಇದನ್ನ ಹೆಮ್ಮೆಯಿಂದ ಹೇಳಾಕತ್ತೇನೆ ಅಂದ್ರೆ ನಾನು ಪಕ್ಕಾ ರೈತನ ಮಗನ. ನಮ್ಮ ಹೊಲದೊಳಗೂ ಕಬ್ಬು ಬೆಳೀತಾರ. ಅವ್ರ ಆಶೀರ್ವಾದದಿಂದ ನಾವು ಇವತ್ತಿಷ್ಟ ಆಗ್ಲಿಕ್ಕೆ ಸಾಧ್ಯ. ನಿಮ್ಮಂಥವ್ರ ಆಶೀರ್ವಾದದಿಂದ ಇಷ್ಟು ಮಹಾನ್ಯ ಬೆಳಿಲಿಕ್ಕೆ ಸಾಧ್ಯ. ಏನಾಗುತ್ತಂದ್ರೆ ನಾಳೆ ನಮ್ಮ ಯಕ್ಕುಂಡಿ ಒಳಗೆ ಅಧ್ಯಕ್ಷರ ಕೆಲವು ಮನೆಯೊಳಗೆ ಈ ಘಟನೆ ನಡೀತದೆ. ಮಹಾನ್ಯನಷ್ಟು ವಯಸ್ಸಿನ ಹುಡುಗರು ಯಾರಾದರೂ ಇದ್ರಂದ್ರೆ ಅವಂದಿರು ಬೆಳಿಗ್ಗೆ ಎದ್ದು ಹಾಡ್ತಂತ, ಟಿವ್ಯಾಗ ಬದತ್ತಂತ, ಎಲ್ಲರೂ ಹೆಂಗೆ ಹೈಯರ್ ಮಾಡಿದ್ರು, ನೀನು ಅದಿದ್ದೀವಿ ಸಂಬಳ ತಗೊಳಕ್ ಬರಂಗಿಲ್ಲ, ಹಿಂಗೆ ಬೇಯ್ತೀರಿ ನಿಮ್ಮ ಮಕ್ಕಳನ್ನ. ಹೌದಲ್ಲ, ನಿಮ್ಮ ಮಕ್ಕಳನ್ನ ಹೋಲಿಸಿ ಬೇಯ್ತೀರಿ. ನೀವು ಅವ್ರ ಪ್ರಶ್ನೆ ಕೇಳ್ತೀರಿ, ನಿನ್ನ ವಯಸ್ಸಿನಾಗಿ ಮಹಾನ್ಯ ಟಿವ್ಯಾಗ ಬಂದಾಳ, ನೀ ಏನು ಮಾಡಿ ಅಂತ ಕೇಳ್ತಿರಲ್ಲ. ವಾಪಸ್ ಅವು ಕೇಳ್ಬೇಕಂತಿರ್ತಾವ, ನೀವು ಬಡಿತೀರಂತ ಕೇಳೋದಿಲ್ಲ.